ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನನ್ನ ತಮ್ಮ ಬಂದುಬಿಟ್ಟು ಹಾಲು ಕರೀತಾ ಇದ್ದ. ಹಾಗೆ ನಾನು ಬಂದು ಇದು ಅಂದರೆ ಸಂಜೆ ದಿನ ನಾನು ವ್ಲಾಗ್ನ ಶುರು ಮಾಡಿರೋದು. ನಮ್ಮ ಮನೆಯವರು ಕಡಲೆಕಾಯಿ ಬೇಕು ತಿನ್ನೋದಕ್ಕೆ ಅಂತ ಅಂದರು. ಸರಿ ಅಂತ ಮೊನ್ನೆ 2,500 ಕೊಟ್ಟು ತೊಗೊಂಡಿದ್ವಿ ಕಡಲೆಕಾಯಿ. ಅದು ತುಂಬ ಚೆನ್ನಾಗಿರುತ್ತೆ ಹುರಿದ್ರೆ. ಅದಕ್ಕೋಸ್ಕರ ನಾನು ಹುರಿದು ತಿನ್ನೋಣ ಅಂತಂದು ಸುಲಿಲಿಲ್ಲ, ಹಿಂಗೆ ಕಡಲೆಕಾಯಿನೇ ಬುಡ್ಡೆ ಹುರಿದೆ. ಅಷ್ಟರಲ್ಲಿ ಇವರು ಹಾಲು ಹಿಂಡ್ತಾ ಇದ್ರಲ್ಲ, ಹಾಲು ತೊಗೊಂಡು ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಜೊತೆಗೆ ತಿನ್ನೋಣ ಅಂತ ಅಂದ್ಕೊಂಡ್ರೆ, ಅಲ್ಲಿವರೆಗೂ ನಮ್ಮ ಮನೆಯವರು ವೆಯ್ಟ್ ಮಾಡ್ತಾ ಇಲ್ಲ. ನನಗೆ ಈಗಲೇ ಬೇಕು ಅಂತ ಕೂತ್ಕೊಂಡ್ರು. ಸರಿ ಅಂತಂದು ಹೇಳ್ಬಿಟ್ಟು ಹೋಗಿ ಹುರ್ಕೊಂಡು ಬಂದು ಈಚೆ ಕಡೆ ಇಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವರು ಈ ಆಟಗಳು ಆಡಿದ್ದಾರೆ. ಸ್ವಲ್ಪ ವ್ಯೂಸ್ ಎಲ್ಲ ತೋರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ವ್ಯೂ ಎಲ್ಲನೂ. ಆ ಕಡೆ ಹುಲ್ಲು ಬಣವೆ ಎಲ್ಲ ಕಡಿಮೆ ಆಗಿದೆ ಆಲ್ರೆಡಿ. ಇದನ್ನು ಹುರ್ಕೊಂಡು ಬಂದಿದ್ದು. ಚಿಕ್ಕ ಚಿಕ್ಕ ಬುಡ್ಡುಗಳೆಲ್ಲ ಸ್ವಲ್ಪ ಕಪ್ಪಾಗಿದ್ದಾವಲ್ಲ, ಅದು ಮೇಲ್ಗಡೆ ಚಿಪ್ ಮಾತ್ರ ಆ ರೀತಿ ಕಪ್ಪಾಗಿದೆ ಅಷ್ಟೇ. ಒಳಗಡೆ ಅವು ಬೀಜ ಮಾತ್ರ ಚೆನ್ನಾಗೇ ಇದ್ವು ಹೇಳ್ರಿ. ಆಮೇಲೆ ಎಲ್ಲ ಸೀಸ್ಬಿಟ್ಟಿದ್ದೀರಾ ಅಂತ ಅಂದ್ಕೋಬೇಡಿ. ಹೊಸ ಕಡಲೆಕಾಯಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ತಿನ್ನೋದಕ್ಕೆ. ನಮ್ಮ ಮನೆಯವ್ರು ಸ್ವಲ್ಪ ತಿಂದರು. ಅಷ್ಟರಲ್ಲಿ ನನ್ನ ಫ್ರೆಂಡು ಫೋನ್ ಮಾಡಿದ್ಲು, ಮಾತಾಡ್ತಾ ಕೂತಿದ್ದೆ. ಈಗ ಕಡಲೆಕಾಯಿ ಅದೆಲ್ಲ ತಿಂತಾ ಮತ್ತು ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತೀನಿ ಅಂದರು. ನನಗೆ ಇನ್ನೂ ಖುಷಿ ಆಯಿತು, ಮಾಡಿಕೊಡಿ ಅಂತ ಅಂದೆ. ಯಾಕಂದರೆ ನಮ್ಮ ಮನೆಯವ್ರ ಮನೇಲಿದ್ದರೆ ನನಗೆ ಯಾವುದೇ ಥರ ವೀಡಿಯೋದು ಏನೂ ನನಗೆ ಸಮಸ್ಯೆನೇ ಇರಲ್ಲ, ಅವ್ರು ಆರಾಮಾಗಿ ಮಾಡಿಕೊಡ್ತಾರೆ. ನಾನು ಬೆಳಿಗ್ಗೆಯಿಂದ ಇನ್ನು ಸಂಜೆ ತನಕ ಎಲ್ಲ ಕೆಲಸಗಳು ಮಾಡಿ ನನಗೆ ಯಾಕೋ ಫುಲ್ಲು ಇದಾಗಿಬಿಟ್ಟಿತ್ತು. ಹಾಗೆ ಸರಿ ಅಂತಂದು ಹೇಳ್ಬಿಟ್ಟು 1 ಅವರ್ ಆದರೂ ಆ ರೀತಿ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡು ಅವಳ ಜೊತೆ ಮಾತಾಡ್ತಾ ನಾನು ಕಡಲೆಕಾಯಿ ತಿಂತಾಯಿದ್ದೆ. ನಮ್ಮಮ್ಮ ಅಷ್ಟರಲ್ಲಿ ಹುಣಸೆಕಾಯಿ ಕುಟ್ಟಕ್ಕೆ ಅಂತ ಹೋಗ್ತಾರಲ್ಲ ಪಕ್ಕದೂರಿಗೆ, ಓಬಳಾಪುರಕ್ಕೆ. ಸಂಜೆ ಅಷ್ಟರಲ್ಲಿ ಬಂದಿದ್ದ ತಕ್ಷಣ ಮನೆ ಹತ್ರ ಬರ್ತಾರೆ. ಅದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಬಂದು ಏನಾದರೂ ನೀರು ಕುಡಿಯೋದು, ಹೊಸದು ಗುಡಣ ಇಟ್ಟಿದ್ದೀವಲ್ಲ, ನೀರು ಕುಡಿಯೋದು, ಇಲ್ಲಾಂದರೆ ನನ್ನ ಜೊತೆ ಮಾತಾಡೋದು ಅಂತಂದು ಆ ಥರ ಏನಾದರೂ ತಿಂತಾಯಿದ್ರೆ ತಿನ್ನೋದು, ಆ ರೀತಿ ಮಾಡುತ್ತೆ. ನಮ್ಮಮ್ಮನಿಗೂ ತುಂಬ ಇಷ್ಟ ಕಡಲೆಕಾಯಿ ಅಂದರೆ. ಸರಿ ಅಂತಂದು ನಮ್ಮಮ್ಮ ಪ್ಲೇಟ್ಸ್ ದಾರಿಲಿ ಬಿದ್ದಿತ್ತೇಳ್ರಿ, ಅದ್ರ ಮೇಲೆ ಬಂಡೆ ಮೇಲೆ ಇಟ್ಟಿದ್ರೆ ಅದು ಗಾಳಿಗೆ ಕೆಳಗಡೆ ಬಿದ್ದಿತ್ತು. ಅದಕ್ಕೆ ನಮ್ಮಮ್ಮ, ನೀನು ಎಲ್ಲದಲ್ಲೇ ಬಿಡ್ತೀಯಮ್ಮ ನೀನು ಹಂಗೆ ಅಂತಂದು ಹೇಳ್ಬಿಟ್ಟು ಬೈಕ್ ಅಂತ ಬಂದು ಅದನ್ನ ಕೊಟ್ಟು ಸ್ವಲ್ಪ ಹೊತ್ತು ಕಡಲೆಕಾಯಿ ತಿಂದು ಹೋದ್ರು. ನಾನು ನೆಕ್ಸ್ಟ್ ಇನ್ನೇನು ಲಾಗ್ನ ಶೂಟ್ ಮಾಡಲಿಲ್ಲ. ಮತ್ತು ಮಾರನೇ ದಿನ ಬೆಳಿಗ್ಗೆ ಈಚೆ ಕಡೆ ಸ್ವಲ್ಪ ಬಟ್ಟೆ ತೊಳೆಯೋಕ್ಕೆ ಅಂತ ಹಾಕಿದ್ದೀನಿ ವಾಷಿಂಗ್ ಮಿಷನ್ಗೆ ಆಲ್ರೆಡಿ. ಆದಮೇಲೆ ಇದು ಸ್ಟವ್ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಮೊನ್ನೆ ಕಾಫಿಗೆ ಇಟ್ಬಿಟ್ಟು ಈಚೆ ಕಡೆ ಹೋಗಿದ್ರೆ ಬರೋಷ್ಟರಲ್ಲಿ ಎಲ್ಲ ಉಕ್ಕೋಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿಲ್ಲ. ಮನೆಯವ್ರು ಈ ಥರ ಎಲ್ಲ ವೇಸ್ಟ್ ಮಾಡಿದ್ರೆ ಬೈದ್ಬಿಡ್ತಾರೆ. ಅದು ಏನು ಮಾಡೋಣ, ಯಾವತ್ತೂ ಆ ರೀತಿ ಉಕ್ಕು ಬಿಡ್ತಾ ಇರಲಿಲ್ಲ, ಆದರೆ ಉಕ್ಕು ಬಿಟ್ಟಿದ್ದೀನಿ. ಈ ವಿಡಿಯೋ ನೋಡಿದ್ರೆ ಪಕ್ಕ ಬೈತಾರೆ ನನ್ನ. ಏನು ಹೇಳಲ್ಲ ನೀನು, ನೋಡು ಎಲ್ಲ ವೇಸ್ಟ್ ಮಾಡಿದ್ಯಾ ಅಂತಂದು. ಸದ್ಯಕ್ಕೆ ಒಂದೇ ಒಂದು ಗ್ಲಾಸ್ ಅಷ್ಟು ಉಳ್ಕೊಂಡಿತ್ತು ಅಷ್ಟೇ ಕಾಫಿ. ಅದು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಒಳಗಡೆ ಕುಡಿದೆ ಅಂತ ಸುಳ್ಳು ಹೇಳಿ, ಅದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳೆದು ನೋಡಿ. ಆ ಶೆಲ್ಪ್ಗಳೆಲ್ಲ ಒರೆಸ್ಕೊಂಡೆ. ಗ್ಯಾಸ್ ಬಂಡೆ ಏನಿಟ್ಟಿದ್ದೀನೋ ಆ ಸ್ಟೆಪ್ ಫುಲ್ಲು ಎಲ್ ಶೇಪಲ್ಲಿದೆ. ಅದನ್ನೆಲ್ಲ ನೀಟಾಗಿ ಬಟ್ಟೆ ತಗೊಂಡು ಒಂದು ಬಕೆಟಿಗೆ ನೀರು ಹಾಕ್ಕೊಂಡು ಸೋಪ್ ಹಾಕಿ ನೀಟಾಗಿ ಉಜ್ಜಿ ಎಲ್ಲ ತೊಳೆದು ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಲ್ಲೆದಲ್ಲೇ ಇತ್ತಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಎಲ್ಲ ಎತ್ತಿಡ್ತಾ ಇದ್ದೀನಿ. ನನ್ನ ಜಡೆನ ಇಗ್ನೋರ್ ಮಾಡಿಬಿಡಿ, ಯಾಕಂದರೆ ಆ ಹೇರು ಫುಲ್ ಹೇರ್ ಕಟ್ ಮಾಡಿಸಿ ಸ್ವಲ್ಪ ಕರ್ಲಿ ಹೇರ್ಸ್ ತಂದು ಬೆಳವಣಿಗೆ ಅಷ್ಟಾಗಿ ಕಾಣಲ್ಲ ಆ ಹೇರು. ಮತ್ತು ಬೆಳವಣಿಗೆ ಆದ್ರೂ ಸ್ವಲ್ಪ ಕರ್ಲಿ ಹೇರ್ಸ್ ಅಂದರೆ ಸ್ಟ್ರೈಟಾಗಿರಲ್ವಲ್ಲ, ಸೊ ಹಂಗಾಗಿ ಉದ್ದನ ಜಾಸ್ತಿ ಕಾಣಲ್ಲ. ನಾನು ಆ ಥರ ಎಣ್ಣೆ ಹಚ್ಚಿಬಿಟ್ರೆ ಜಡೆ ಹಾಕ್ಬಿಟ್ಟು ಆ ಥರ ಬಿಟ್ಬಿಡ್ತೀನಿ ಸುಮ್ಮನೆ. ನನ್ನ ತಮ್ಮ ಇವರೆಲ್ಲ ಇದ್ಯಾವ ಜಡೆನಕ್ಕ, ಯಾವ್ರ ಜಡೆನಕ್ಕ ಅಂತ ನಗ್ತಾ ಇರ್ತಾರೆ ಸುಮ್ಮನೆ ಯಾವಾಗಲೂ. ನಾನು ಅಂಥ ಟೈಮಲ್ಲಿ ಮುಂದಕ್ಕೆ ಹಾಕ್ಕೊಂಡು ಸುಮ್ಮನೆ ಓಡಾಡ್ತಾ ಇರ್ತೀನಿ ಅಷ್ಟೇ. ನನ್ನ ಮಗಳದ್ದು ನೋಡಿವಂತೆ ಬಾ ಅಂತ ನನ್ನ ತಮ್ಮ ಯಾವಾಗಲೂ ಅಂತಿರ್ತಾನೆ. ನನಗೆ ಹೇರ್ ತುಂಬ ಉದ್ದ ದಪ್ಪ ಇತ್ತು ಹೇಳ್ರಿ. ಅದೇನಾಯ್ತೋ ಗೊತ್ತಿಲ್ಲ, ಮಕ್ಕಳಾದ್ಮೇಲೆ ಫುಲ್ ಹೇರ್ ಫಾಲ್ ಆಗಿ ಎಲ್ಲ ಹೊರಟೋಗ್ಬಿಡ್ತು. ಅದರಲ್ಲಿ ನಾನು ಹುಟ್ಟಿನಿಂದ ಯಾವುದೇ ಥರ ಬಿಸಿಲಲ್ಲಿ ಕೆಲಸ ಆ ಥರ ಮಾಡಿರಲಿಲ್ಲ. ಅದರಲ್ಲಿ ಇಲ್ಲಿ ಮನೆಗೆ ಬಂದಮೇಲೆ ಎಲ್ಲ ಬಿಸಿಲು ಕೆಲಸ ಎಲ್ಲ ಮಾಡಿ ಆ ರೀತಿಯ ಬಿಸಿಲಿಗೂ ಅದಕ್ಕೂ ಏನಾಯ್ತೋ ಗೊತ್ತಿಲ್ಲ, ಡೆಲಿವರಿ ಆಗಿದ ತಕ್ಷಣ ಎಲ್ಲ ಉದುರೋಗ್ಬಿಟ್ಟು ಸಣ್ಣಕ್ಕೆ ಉದ್ದನೇ ಇತ್ತು ಜಡೆ. ನಾನೇ ಹಾಳು ಮಾಡ್ಕೊಂಡಿದ್ದು. ಹೋಗ್ಬಿಟ್ಟು ಅದನ್ನು ಹೇರ್ ಕಟ್ ಅರ್ಧಕ್ಕೆಲ್ಲ ಮುಕ್ಕಾಲ್ಗೆ ಮಾಡಿಸ್ಬಿಟ್ಟೆ. ಆವಾಗಿಂದ ಅದೊಂಚೂರು ಹಿಂಗೆ ಬೆಳೆಯೋದಕ್ಕೆ ಅದು ಬಾಲ ಕಣ್ಣಂಗೆ ಕಾಣುತ್ತಲ್ವ ಬೆಳೆದ್ಮೇಲೆ, ಅದು ಹೇರ್ ಕಟ್ ಮಾಡಿದಾಗ ಶಾರ್ಟ್ ಇದ್ದರೂ ಚೆನ್ನಾಗಿ ಕಾಣುತ್ತೆ. ಅದು ಸ್ವಲ್ಪ ಬೆಳವಣಿಗೆ ಆದರೆ ಆವಾಗ ಒಂಥರ ಬಾಲ ಕಣ್ಣಂಗೆ ಕಾಣುತ್ತೆ. ಮತ್ತೆ ಹೋಗೋದು ಹೇರ್ ಕಟ್ ಮಾಡಿಸೋದು, ಈ ರೀತಿ ಮಾಡ್ಕೊಂಡು ಆ ಹೇರ್ನ ಆ ರೀತಿ ಮಾಡ್ಕೊಂಡಿದ್ದು ನಾನು. ಇಲ್ಲಾಂದರೆ ಉದ್ದ ಜಡೆ ಸಣ್ಣ ಇರೋದು ಅಷ್ಟೇ. ಹೇರ್ ಫಾಲ್ ಆಗಿತ್ತು ಫುಲ್ಲಾಗಿ, ಆದರೆ ಸಣ್ಣ ಇರೋದು ಸ್ವಲ್ಪ. ಇವಾಗ ಸ್ವಲ್ಪ ಗ್ರೋತ್ ಇರೋದು, ನಾನೇ ಎಲ್ಲ ಹಾಳು ಮಾಡ್ಕೊಂಡೆ. ಈಗ ಬೆಳೀಲಿ ಅಂತ ಬಿಡ್ತೀನಿ, ಅದು ಬೆಳೆಯೋದೇ ಇಲ್ಲ ಬೇಗ. ಸೊ ಬೆಳೀಲಿ ಅಂತ ನಾವು ಯಾವಾಗ ಬಿಡ್ತೀವೋ ಆವಾಗ ಬೆಳೆಯೋಲ್ಲ ಹೇರು. ನಾವು ಸುಮ್ಮನೆ ಕಾಟಾಚಾರಕ್ಕೆ ಸುಮ್ಮನೆ ಇದ್ದಾಗ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಹೇರು. ನನಗೀಗ ತುಂಬ ಇಂಟ್ರೆಸ್ಟ್ ಹೇರ್ ಬೆಳೀಲಿ ಅಂತ, ಆದರೆ ಅದು ಬೆಳೆಯಲ್ಲ, ಅದಕ್ಕೆ ಬಿಟ್ಟಾಕಿದ್ದೀನಿ. ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು. ನೋಡಿ ನೀಟಾಗಿ ಎಲ್ಲ ಬಂಡೆ ನೀಟಾಗಿ ಒರೆಸ್ಕೊಬಿಟ್ಟೆ. ಈ ಸ್ಟಿಕ್ಕರ್ಸ್ ಹಾಕಿರೋದಕ್ಕೆ ನಿಜ ಎಷ್ಟು ಕ್ಲೀನಾಗಿ ಕಾಣುತ್ತೆ ಅಂದರೆ ಅಡುಗೆ ಮನೆ. ನನಗಂತೂ ತುಂಬ ಖುಷಿಯಾಗುತ್ತೆ ಅಡುಗೆ ಮನೆ ನೋಡೋದಕ್ಕೆ. ಹಾಗಾಗಿ ಪಾತ್ರೆಗಳು ಎಲ್ಲ ತೊಳ್ಕೊಬಂದೆ. ಅಷ್ಟರಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ತಾ ಇದ್ದೀನಿ. ಅವರಿಗೆ ಕಾಫಿ ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ. ಅವ್ರು ಕುಡಿದು ಈಚೆ ಕಡೆ ನಿಂತಿದ್ದರು. ಹಾಗೆ ಅರವಿಂದ್ ಬಂದಿದ್ದ ಒಳಗಡೆ. ಅವನು ಕೈಗೆ ಮೊಬೈಲ್ ಕೊಟ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಸ್ದೆ ನಾನು. ಮಾಡಿಕೊಡೋ ಅಂತ ಅಂದರೆ ಯಾವಾಗಲಾದರೂ ಮಾಡಿಕೊಡ್ತಾನೆ ಹಂಗೆ ಬೈಕೊಂಡು. ಇಲ್ಲ ನಮ್ಮ ಮನೆಯವರಿದ್ದರೆ ಮಾತ್ರ ನನಗೇನು ಟೆನ್ಷನ್ ಇರಲ್ಲ ವೀಡಿಯೋದು, ಅವರಿದ್ದರೆ ಮಾಡಿಕೊಡ್ತಾರೆ ಹಂಗೆ.
ಈ ಥರ ಟೀ ಶರ್ಟು ಒಂದು ಪ್ಯಾಂಟು ನನ್ನ ಮನೆಯಲ್ಲಿದ್ದರೆ ನಾನು ಯಾವ ಥರ ನೋಡೋಕ್ಕಾಗಲ್ಲ. ಯಾಕೆಂದರೆ ಈ ಬಿಸಿಲಿಗೆ ನಮ್ಮದು ಶೀಟ್ ಮನೆ ಆಗಿರೋದ್ರಿಂದ ಮನೆ ಒಳಗೆ ಇರೋಕ್ಕೆ ಆಗಲ್ಲ ನಿಜವಾಗ್ಲೂ. ಅಷ್ಟೊಂದು ಸೆಕೆ, ಅಷ್ಟೊಂದು ಸ್ವೆಟ್ ಆಗ್ತಾ ಇರ್ತೀವಿ. ಅದರಲ್ಲಿ ಕೂಲರ್ ತಗೊಂಡಿರೋದು ಬೆಸ್ಟು. ಕೂಲರೇ ಇಲ್ಲ ಅಂದಿದ್ರೆ ಫ್ಯಾನ್ಗಳು ಫುಲ್ಲು ಹೀಟ್ ಬರುತ್ತೆ, ಸುಡ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಇದು ಕೆಲಸ ಮಾಡ್ಕೊಂಡು ವೀಡಿಯೋ ಎಡಿಟಿಂಗ್ ಕೂತ್ಕೊತೀನಿ ಅಂದರೆ ಆಗೋದೇ ಇಲ್ಲ ನನ್ನ ಕೈಲಿ. ಸೊ ಹಂಗಾಗಿ ಕೂಲರು ಇಟ್ಕೊಂಡು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ತೀನಿ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಾತ್ರ ಸ್ವಲ್ಪ ಎಲ್ಲ ಆಫ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಟೊಮಟೊ ಬಾತ್ ಮಾಡೋಣ ಅಂತಂದೇಳ್ಬಿಟ್ಟು ಎಲ್ಲ ನೀಟಾಗಿ ಹಚ್ಕೊಂಡು ತರಕಾರಿ ಎಲ್ಲ ಅಂದರೆ ಟೊಮೊಟೊ ಎಲ್ಲ ಹಚ್ಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಫ್ರಿಡ್ಜಲ್ಲಿತ್ತು ಫ್ರೆಶ್ ಆಗಿರೋದು. ಅದನ್ನೇ ಹಾಕಿ ಮಾಡಿದ್ದೀನಿ. ನೀಟಾಗೆಲ್ಲ ಅಕ್ಕಿ ಹಾಕಿ ಆಗಲೇ ತಿರುತ್ತಾ ಇದ್ದೀನಿ. ಇನ್ನು ಒಂದು ವಿಸಲ್ ಹಾಕ್ಸ್ಕೊಬಿಟ್ರೆ ಸಾಕು, ಟೊಮೊಟೊ ಬಾತು ರೆಡಿ ಆಗುತ್ತೆ ಇವತ್ತು ಟಿಫನ್ಗೆ. ಹಾಗಂತ ನಾನು ಇನ್ನು ನೆಕ್ಸ್ಟ್ ಕೆಲಸಗಳು ತುಂಬ ಇತ್ತು ಮನೆಯಲ್ಲಿ, ಅದೆಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ಬೇಗ ಅದನ್ನು ನಾನು ಕ್ಯಾಪ್ ಹಾಕಿ ಇಡ್ತಾ ಇದ್ದೀನಿ. ನೋಡಿ ಅಕ್ಕಿ ಈಗ ಹಾಕ್ತಾಯಿದ್ದೀನಿ, ಅದೆಲ್ಲ ನೀರು ಹಾಕಿ ಸ್ವಲ್ಪ ಕುದಿ ಬರಲಿ ಅಂತಂದು ಇಟ್ಟಿದ್ದೆ. ಯಾವತ್ತೇ ಆಗಿರ್ಬೋದು ಪಲಾವು, ಟೊಮೊಟೊ ಬಾತ್ ಈ ರೀತಿ ಮಾಡ್ತೀವಲ್ಲ ಬಿರಿಯಾನಿ, ಅದೆಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ನಾವು ಫಸ್ಟ್ಗೆ ಒಗ್ಗರಣೆಗೆ, ಅದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬಿಟ್ರೆ ನೀರು ಜೊತೆ ಸೇರಿಸಿ ಮತ್ತೆ ನಾವು ರೈಸ್ ಹಾಕಿದಾಗ ಉದುದ್ರಾಗಿ ಅಗಲಗಳಾಗಿ ತುಂಬ ಚೆನ್ನಾಗಾಗುತ್ತೆ ರೈಸು. ನಾನು ಯಾವಾಗಲೂ ಅದೇ ಥರನೇ ಮಾಡೋದು. ಅದಕ್ಕೋಸ್ಕರ ಅದು ಸ್ವಲ್ಪ ಕುದಿ ಬಂದಿತ್ತು ನೀರು, ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಒಂದು ಅದು ಬೌಲಲ್ಲಿ. ಆ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಟೈಮು ಎಷ್ಟೇ ಕೆಲಸ ಬೇಗ ಮಾಡಿದ್ರೂ ಬ್ಯುಸಿ ಅಂದರೆ ಒಂದು ಟೈಮ್ ಅನ್ನೋದು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ, ಆ ಥರ ಹೋಗಿರುತ್ತೆ. ಟೈಮ್ ನೋಡೋದಾಗಲೇ 10 ಗಂಟೆ ಆಗೋಗಿರುತ್ತೆ. ಅಷ್ಟೊಂದು ಕೆಲಸಗಳು ಮಾಡ್ಕೊಂಡು ಮತ್ತೆ ಟೈಮ್ ಟು ಟೈಮ್ ವೀಡಿಯೋಸು ಪೋಸ್ಟ್ ಮಾಡ್ತಾ ಇರ್ಬೇಕು ನಾನು. ಹಂಗಾಗಿ ನನಗೆ ಸ್ವಲ್ಪ ಹೆವಿ ರಿಸ್ಕ್ ಅನಿಸುತ್ತೆ ಅಷ್ಟೇ. ಈಗ ಇದು ಸುಮಾರು ಅಂದರೆ ಒಂದು 2-3 ದಿನದ ಲಾಗೇನೆ, ಎಲ್ಲ ಕೂಡಿಸಿ ಒಂದು ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ. ನನಗೆ ನೀಟಾಗಿ ಲೆಂತಿಯಾಗಿ ಲಾಗ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಇದಿರುತ್ತೆ ಡೇ ಫುಲ್ಲು. ಹಾಗಾಗಿ ನಿಮಗೂ ಒಂಥರ ಬೋರ್ ಅನ್ನಿಸ್ಬಾರ್ದು, ನಿಮಗೂ ಒಂಥರ ಚೆನ್ನಾಗಿ ಅನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಐಡಿಯಾ ಮಾಡಿ 2-3 ದಿನದ ಲಾಗ್ ಎಲ್ಲ ಕೂಡಿಸಿ ಒಟ್ಟಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಈಗ ಅದು ಕ್ಯಾಪ್ ಎಲ್ಲ ಬೆಲ್ಟ್ ಎಲ್ಲ ಹಾಕಿದ್ನಲ್ಲ, ಸೊ ಅದನ್ನು ನೀಟಾಗಿ ಕುಕ್ಕರಿಗೆ ಮುಚ್ತಾ ಇದ್ದೀನಿ. ಲಾಸ್ಟೇ ನೋಡಿ ಈಚೆ ಕಡೆ ಬಂದು ಮಾಮ ಅಂತ ಕೂಗ್ತಾವಳೆ ಆಗಿಂದ. ಈಗ ಅದು ಒಂದು ವಿಸಲ್ ಬಂದುಬಿಟ್ರೆ ಮುಗೀತು ಟಿಫನ್ ಕೆಲಸ. ಅಷ್ಟರಲ್ಲಿ ನಾನು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದ್ನಲ್ಲ, ಸೊ ಇನ್ನೊಂದು ಸೆಟ್ಟು ನೋಡೋಣ ಅಂತ ಹೋಗಿದ್ದೀನಿ. ಸ್ವಲ್ಪ ತಗೊಂಡು ಹಾಕ್ಬಿಟ್ರೆ ಅದೊಂದು ಸ್ವಲ್ಪ ಅರ್ಧ ಬಟ್ಟೆ ತೊಳೆಯೋದು ನನಗೆ ರಿಸ್ಕ್ ಅನ್ನೋದು ತಪ್ಪುತ್ತೆ. ಅದಕ್ಕೋಸ್ಕರ ಎಲ್ಲ ಕೆಲಸಗಳು ಮಾಡ್ತಾ ಈ ರೀತಿ ಬಟ್ಟೆನೂ ತೊಳಿಬೇಕು. ನಿಜ ನನಗಂತೂ ಹೆವಿ ರಿಸ್ಕ್ ಅನ್ನಿಸ್ಬಿಟ್ಟೈತಲ್ಲಪ್ಪ, ಮನೆ ಕೆಲಸ ಅದರಲ್ಲೂ ವೀಡಿಯೋಸು ಎಲ್ಲ ಮಾಡ್ಕೋಬೇಕು ಅಂದರೆ ಅದೊಂಥರ ಹಿಂಸೆ ಅನಿಸುತ್ತೆ. ಅದೇ ನನಗೆ ಕ್ಲೀನಾಗೂ ಇರಬೇಕು, ಮನೆ ಕೆಲಸಗಳು ಮಾಡಬೇಕು, ಹಂಗಾಗಿ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಇಲ್ಲ ಯಾವಾಗಲೂ ಒಂದ್ಸರಿ ಕ್ಲೀನ್ ಮಾಡೋದು ಆ ಥರ ಅಲ್ಲ, ನನಗೆ ಯಾವಾಗಲೂ ಅವಾಗಿಂದವಾಗ ಕ್ಲೀನ್ ಮಾಡ್ತಾ ಇದ್ರೇ ಸಮಾಧಾನ. ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಆರಾಮಾಗಿ ಮಾಡೋಣ, ನಮ್ಮ ಕೆಲಸ ನಾವು ಮಾಡಿದೆ ಇನ್ನು ಬೇರೆ ಯಾರು ಮಾಡ್ತಾರೆ ಅಂತ ಅಂದ್ಕೊತಾ ಇರ್ತೀನಿ. ಹಾಗೆ ನಮ್ಮ ಮನೆಯವ್ರು ನೋಡಿ ಮಾರನೇ ದಿನ ಏನು ರೋಪ್ ಹೊಡಿತಾವ್ರು ನನ್ನ ಮೇಲೆ. ಹೇಳಪ್ಪ ಪತಿದೇವರು, ಏನ್ ಮಾಡಿದೀಯ ತಿನ್ನಕ್ಕೆ? ಮುಂಚೆ ಸಿಗರು ಸಾರು ಮುದ್ದೆ ಮಾಡ್ತೀನಿ. ಇನ್ನ ಟೈಮು 9:45. ನಾನು ಕಿತ್ಕೊಂಡ್ ಬಂದು ಕೊಟ್ಟು ಎಷ್ಟೊಂದು ಗಂಟೆ ಆಗೈತೆ. ಗಂಟೆಗೆ ಏನು, ನಾನು ರೋಬ ಅಲ್ಲಪ್ಪ, ನಾನು ಮನುಷ್ಯಳು. ಮಾಡ್ಬೇಕ ನಿಮ್ ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ವಿಡಿಯೋ ಹಾಕಂತ ಹೋದ್ರೆ ನಮ್ಗೆ ಲೂಟನೇ ಇರಲ್ಲ. ನಿಮ್ ಟೈಮ್ ಬಿರ್ಬಿರ್ ಮಾಡ್ಬೇಕು. ಮಾಡ್ತೀನಿ, ನೀನು ಸ್ವಲ್ಪ ಹೆಲ್ಪ್ ಮಾಡಂಗೆ. ಏನಾಗಲಿಲ್ಲ, ಯಾವ್ದು ಬೆಳ್ಳುಳ್ಳಿ ಸುಲ್ಕೊಟ್ಟೆ, ಮುಂಚೆ ಸಿಗ್ರು ಕಿತ್ಕೊಂಡ್ ಬಂದೆ. ಇನ್ನೇನ್ ಮಾಡ್ಬೇಕು? ಅಡ್ಗೆನೂ ಮಾಡ್ಬೇಕು. ಅಡಿಗೆ ನೀನ್ ಮಾಡಿ, ಅಡಿಗೆ ಬರಲ್ಲ ನಮ್ಗೆ. ನೋಡ್ರಿ, 10 ಗಂಟೆ ಆದ್ರೂ ಮನ ಕಡಿತಾನೆ. ನಿತಿನ್ 10 ಗಂಟೆ ಆದ್ರೂ ಮಲಗಿರ್ತಾನಂತೆ, ಎಬ್ಬರಿಸ್ಬೇಕಂತ ನಮ್ಮ ಮನೆಗೆಲ್ಲ ಯಜಮಾನ್ರೆ. ಇನ್ನೊಂದು, ಮೊನ್ನೆ ತುಂಬಾ ಜನ ಕೇಳಿದ್ರಿ ಏನಂತ, ನಿಮ್ಮ ತಾಳಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಚೈನ್ ಬಗ್ಗೆ ಅಂತಂದು. ಇದು ಬಂದ್ಬಿಟ್ಟು ನನ್ನ ಹತ್ರ 4 ತಾಳಿ ಇದೆ. ಸೊ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಯಾಕಂದ್ರೆ ನನಗೆ ಈ ಕತ್ತು ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗುತ್ತೆ. ಸೊ ಸ್ವಲ್ಪ ಬ್ಲಾಕ್ನೆಸ್ ಆ ಥರ ಬರುತ್ತೆ, ಪಿಂಪಲ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ನಾನು ಚೈನ್ ಸುಮ್ಮನೆ ಯಾವಾಗಲಾದರೂ ಹೊರಗಡೆ ಈಚೆ ಕಡೆ ಹೋದ್ರೆ ಬಂದರೆ ಆ ಥರ ನಾನು ಇದು ಮಾಡ್ತೀನಿ ಅಷ್ಟೇ. ಇನ್ನು ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ, ಈ ಕರಿಮಣಿ ಸರನ. ಅದು ಬಂಗಾರದ್ದ, ಎಷ್ಟು ಗ್ರಾಮ್ ಇದೆ ಹೇಳ್ರಿ ಅಂತ ತುಂಬ ಜನ ಕೇಳ್ತೀರಾ. ಅದು ಗೋಲ್ಡ್ ಅಲ್ಲ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಂದರೆ, ನಂದು ಇದು ಪಂಚಲೋಹ ಚೈನು ಅಂತಾರಲ್ಲ, ನಂದು ಗೋಲ್ಡ್ ಬ್ಯಾಂಕಲ್ಲಿದೆ. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಇನ್ನೂ ಬಿಡಿಸಿಲ್ಲ. ನಂದು 2 ಎಳೆ ಚೈನ್ ಇರೋದು. ನಿಮ್ಗೆ ಅಲ್ಲೇ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ನಾನು ಹಾಕಿರೋ ಸಿಂಗಲ್ ಅಲ್ಲ, ಆರ್ಟಿಫಿಷಿಯಲ್ ಅಂತಂದು 2 ಚೈನ್ ಮಾಡಿಸೋ ಅಷ್ಟೇನಿಲ್ಲ ಮನೆ ಕಡೆ ಅಷ್ಟಾಗಿ ಏನೋ ಇನ್ಕಮ್ಮು. ಹಾಗಾಗಿ ಅದು ಇರೋದು ಬ್ಯಾಂಕಲ್ಲಿ ಇಟ್ಟಿದ್ದೀವಲ್ಲ, ಅದಿನ್ನೂ ಬಿಡಿಸಿಲ್ಲ. ಅದಕ್ಕೆ ಇನ್ನೇನು ಎಲ್ಲಾದರೂ ಹೋದರೆ ಇದರಲ್ಲೇ ಹಿಂಗೆ ಹೋಗೋಕ್ಕಾಗಲ್ವಲ್ಲ ಅಂತಂದು ಪಂಚಲೋಹ ಚೈನು ಬುಕ್ ಮಾಡ್ಕೊಂಡಿದ್ವಿ ಮೊನ್ನೆ. ಸೊ ಜಾತ್ರೆಗೆ ಹೋಗಿದ್ವಲ್ಲ, ಹಾಗೆ ನನ್ನ ಫ್ರೆಂಡ್ಸ್ ಇದ್ರಲ್ಲ, ಮಂಜು ಅವರೆಲ್ಲರೂ, ನಾವು ನಿಮ್ಮ ಮದುವೆ ಅವಾಗ ನೋಡಿಲ್ಲ, ಇವಾಗಲಾದರೂ ಹಾಕೋಣ ಕತ್ತಿಗೆ, ನಾವು ವೀಡಿಯೋ ಶೂಟ್ ಮಾಡ್ತೀವಿ ಚೆನ್ನಾಗಿರುತ್ತೆ ಅಂತ ಅಂದರು.
ಸೊ ಅದಕ್ಕೋಸ್ಕರ ಆ ರೀತಿ ನಮ್ಮ ಮನೆಯವ್ರು ಹಾಕಿದ್ದೇ ಹೊರತು ನಾನು ಗೋಲ್ಡ್ ಮಾಡಿಸಿಲ್ಲ, ಅದೆಷ್ಟಿದೆ ಏನು ಅಂತ ನೀನು ಆವಾಗಲೇ ಕ್ಲಾರಿಫೈ ಕೊಡ್ತಾ ಇದ್ದೆ ಗೋಲ್ಡ್ ಆಗಿದ್ದರೆ. ಸೊ ಗೋಲ್ಡ್ ಅಲ್ಲ ಅದು. ತುಂಬ ಜನ ಸಿಸ್ಟರ್ಸ್ ಕೇಳ್ತಾ ಇದ್ರು ಅವತ್ತಿಂದ, ಇನ್ಫಾರ್ಮೇಷನ್ ಕೊಡಿ, ನಾವು ಮಾಡಿಸ್ಬೇಕು, ಡಿಸೈನ್ ತೋರಿಸಿ, ಎಷ್ಟಾಯಿತು ಹೇಳಿ, ಕಾಸ್ಟ್ ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ ಅಂತದೆಲ್ಲ ಕೇಳಿದ್ರಲ್ಲ. ಅದಕ್ಕೆ ಇವತ್ತು ಹಂಗೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇದ್ನಲ್ಲ, ನಿಮ್ಮ ಜೊತೆ ಹೇಳ್ಬೇಡ ಅಂತ ಅನ್ನಿಸ್ತು. ಆರ್ಟಿಫಿಷಿಯಲ್ಲೇ ಪಂಚಲೋಹದ ಚೈನ್, ಅದು 1.5 ವರ್ಷ 2 ವರ್ಷ ಬರ್ಬೋದು ಅಂತ ತಗೊಂಡಿದ್ದೀನಿ. ಸಿಂಪಲಾಗಿ ಎಲ್ಲಾದರೂ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಅಂದರೆ ಏನು ಚುಚ್ಚೋದು ಆ ಥರ ಏನಿಲ್ಲ. ಇಲ್ಲೊಂದು ಸ್ವಲ್ಪ ಇದಾಗಿದೆ, ನೀವು ನೋಡ್ತಾ ಇರ್ಬೋದು, ಮಾರ್ಕ್ ಆಗಿಬಿಟ್ಟಿದೆ. ಪರ್ಚ್ಕೊಂಡಿದ್ದೀನಿ ಹಿಂಗೆ ಬೆರಳಲ್ಲಿ ನೋಡಿ, ನೈಲ್ಸ್ ಎಲ್ಲ ಬೆಳೆಸಿರ್ತೀನಲ್ಲ, ಏನಾದರೂ ಈ ಶೆಕೆಗೆ ಹಿಂಗೆ ಉಜ್ಕೊಳಕ್ಕೆ ಹೋಗಿ ಹಿಂಗೆ ಹೋದಾಗ ಹಿಂಗೆ ಕೊಯ್ಕೊಂಡು ಹೋಗಿದೆ. ಇದೊಂದು 15 ಡೇಸ್ ಬೇಕು ಮಾರ್ಕ್ ಹೋಗೋದಕ್ಕೆ. ಹಾಗೆ ಏನಾದರೂ ಒಂದು ಮಾಡ್ಕೊಬಿಡ್ತೀನಿ ನಾನು. ಇವತ್ತು ಹುಣಸೆ ಚಿಕನಿನ ಸಾಂಬಾರು ಮತ್ತು ಮುದ್ದೆಗೆ ಇಟ್ಟಿದ್ದೀನಿ ಇಲ್ಲಿ. ಸೊ ಮುದ್ದೆ ಮಾಡಿಬಿಟ್ಟು ಊಟ ಮಾಡಬೇಕು. ನೆಕ್ಸ್ಟ್ ನಾಳೆಯಿಂದ ನಮ್ಮ ಪ್ರಯಾಣ ಶುರು ಆಗುತ್ತೆ. ಅದೇನು ಎತ್ತ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗ ಹೊಸಬ್ರು ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಿಂಗೆ ಬೇಗ ಬೇಗ ಮುದ್ದೆ ಮಾಡಿಬಿಟ್ಟು ಸಾಂಬಾರ್ಗೆ ಒಬ್ಬರನ್ನೇ ಕೊಟ್ಟು ಅವ್ರಿಗೆ ಊಟಕ್ಕೆ ಇಡೋಣ. ಇಲ್ಲ ಅಂದರೆ ಫುಲ್ ಕಿರ್ಚಾಡ್ಬಿಡ್ತಾರೆ ನನ್ನ ಮೇಲೆ. ಮುದ್ದೆ ರಾಗಿ ಮುದ್ದೆ ಮಾಡಿ ಬೇಗ ಆಗ್ತೈತೆ ಅಂತಂದು ಯಾವಾಗ ಅನ್ನ ಮಾಡ್ಬೇಡ. ಇಲ್ಲ ಅನ್ನ ತಿಂದು ಸಕ್ಕರೆ ಕಾಲಾಗ ನಾವು ಬತ್ತ ತಿನ್ನ ಇಲ್ಲಿ ನೋಡಪ್ಪ. ಅಯ್ಯೋ ಮಂಜಪ್ಪ, ಮುದ್ದೆ ಮಾಡಿ ತಿನ್ನ ಮಂಜಪ್ಪ. ನೀನೇನ್ ಮಂಜಪ್ಪ, ನೀನು ಸಕ್ಕರೆ ಕಾಯಿಲೆ ಬರ್ಸಲ್ಲ. ಬಂದ್ರೆ ನಿನ್ನಿದ್ದಲ್ಲ ಬರೋದು ಸಕ್ಕರೆ ಕಾಯಿಲ್ಲ ನಮ್ಗೆ. ನನ್ನಿದ್ದಾನೆ ಅವ್ನು ನಿತಿನ್ ನೋಡಿದ್ರೆ ಒಂದು ಸಲ ಅವನ ಮುದ್ದೆನೆ ತಿಂಬೋದಿಲ್ಲ, ಅವ್ನು ಬರೇ ಅನ್ನನೇ ಅವನು. ನಮಗ್ ಮುದ್ದೆನ ತಿಂದವನಿಲ್ಲ ಅಂದಾನ. ಬರೇ ಅನ್ನನೇ ಅವನ್ಗೆ ಮುದ್ದೆ ತಿಂದ್ರೆ ಏನಾಗ್ತದೆ? ಏನಾಗ್ತೈತನಪ್ಪ ನನಗೇನ್ ಗೊತ್ತ, ನೀನೇ ಕೇಳ್ಬೇಕು. ನೀನು ದಿನ ಕಳಿಸಿ ಅವನ್ನ ರಾಗಿ ಟಾಸ್ಕ ಬಂದು ಇಕ್ಕೋನು, ಇಲ್ಲಾಂದ್ರೆ ಇಬ್ಬರಿಗೂ ಏಟ್ರು, ನಿನ್ಗೂ ಅವನಿಗೂ ಎಲ್ಲಾರ್ಗು ಏಟ್ರುಗಳು. ಮತ್ತೆ ವಾರ ಆಯ್ತು ಹೇಳಿ ಒಂದಿನ ಮುದ್ದೆ ಮಾಡಿದ್ದಿ ಅಲ್ಲ, ಅನ್ನ ಇಲ್ಲ ಟಿಫನ್. ಇಬ್ಬರಿಗೂ ಏಟುಗಳು ಅಂದ್ರೆ ನಾವಿಬ್ರು ಒಂದೊಂದ್ ಕೈ ಹಿಡ್ಕೊಂಡ್ರೆ ಕಾಲ ಬರಿತೀನಿ. ಕಾಲಾಗಂದ್ರೆ ಇನ್ನೊಂದ್ ಮಗ ಇದ್ದಾನೆ, ನನ್ನ ಅಳಿಯ ಇದ್ದಾನೆ, ಅವ್ರ ಕಾಲು ಹಿಡ್ಕೊಂತಾರ. ಅವಾಗ ಹೊಟ್ಟೆ ಗುತ್ತೀಯ? ನೀವು ಅಲ್ಲಿ ಹಿಡ್ಕೋಬೇಕಲ್ಲ. ಹೊಟ್ಟೆ 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 ಕಡಿಮೆ ಮಾಡ್ತೀನಿ. ಇದಕ್ಕೆ ಟ್ರಿಪ್ ಬಂದ್ಬಿಟ್ಟು ಜಾಗಿಂಗ್ ಹೋಗ್ತೀನಿ. ಅಯ್ಯಪ್ಪ, ನನ್ನ ಕರ್ಕೊಂಡೋಗಪ್ಪ ಒಂದು ½ ಅವರ್. ನನ್ನ ಫ್ರೆಂಡ್ ಯಾರು ಇಲ್ಲ ಜೊತೆಗೆ, ಅದಕ್ಕೆ ಬೇಜಾರು. ಫ್ರೆಂಡ್ ಹೋಗ್ಲೇ ನನ್ನ ಕರ್ಕೊಂಡೋಗಿ ನಾನು ಬರ್ತೀನಿ 5 ಗಂಟೆಗೆ ಎದ್ದು. ನಮ್ಮೂರಾಗ ನೋಡಿ ನಗ್ತಾರೆ ಇವರು, ದೊಡ್ಡದಾಗ ಯೂಟ್ಯೂಬ್ ಬೇರೆ ಮಾಡಿ ವಾಕಿಂಗ್ ಬೇರೆ ಬರ್ತಾರಲ್ಲ, ಇವ್ರು ನೋಡಕ್ ಆಗ್ತಿಲ್ಲ ಅನ್ಕೊಂಡ. ಬೇರೆಯವ್ರಿಗೋಸ್ಕರ ಯಾವತ್ತು ನಾವು ನನಗೆ ನಾಚಿಕೆ ಆಗ್ತತೆ. ಬೇರೆಯವ್ರ ಯಾಕೆ ನಾಚಿಕೆ ಆಗ್ತೈತೆ? ನಾನೇನ್ ಹೆಂಡ್ತಿ ಅಲ್ಲೇ ನಿನ್ಗೆ? ಹೆಂಡ್ತಿನೇ, ಮನೆಗೆ ಹೆಂಡ್ತಿ, ದಾರ್ಯಾಗಲ್ಲ. ಅಯ್ಯೋ ಶಿವನೇ, ಹಂಗಾರ ಹೊರಗಡೆಗೆ ಹೋದ್ ನಾನು ಯಾರ ನೀನ್ ಯಾರ? ಹಂಗಲ್ಲ ಮತ್ತಾರ ಯಾಕ ನನಗೆ ನಾಚಿಕೆ ಸ್ವಭಾವದವ್ರ ನೀವು? ಹೋಗಿಲ್ಲಲ್ಲ, ಅದಕ್ಕೆ ಇವಾಗ ಹೊಸದಾಗ ಹೋದ್ರೆ ಏನೋ ಒಂಥರ ಆಗ್ತದೆ. ಅದಕ್ಕೆ ಬೇಡ, ನಾನು ಒಬ್ನೇ ಹೋಗ್ತೀನಿ. ಅಡ್ಡಾಡೋ ಕೆಲ್ಸಗಳೆಲ್ಲ ಮಾಡೋ, ನಿಂಗೆ ವ್ಯಾಯಾಮ ಆಗ್ತತೆ. ಏನೋ ನಾನ್ ನನ್ ಗಂಡನ ಜೊತೆ ಹಂಗ ಹೋಗೋಣ ಅಂತಂದು. ಯಾಕಣ ಬರ್ತೀನಲ್ಲ ವಿಡಿಯೋಗಲ್ಲ? ಅಲ್ಲ, ನಾನು ದಿನ ಜೊತೆಗೆ ಬರೋದ್. ನಾನು ಅಲ್ಲ, ಜಾಗಿಂಗ್ ನಾನು ಹೇಳಿದ್ದು. ಎಲ್ಲಕ್ಕೂ ಬೇಡ ಜೊತೆಗೆ, ಎಲ್ಲಕ್ಕೂ ಬೇಡ ಜೊತೆಗೆ ಅಂತೆ. ಓಕೆ, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಾನೀಗ ಹುಣಸೆ ಸೊಪ್ಪನ್ನು ಮುದ್ದೆ ಮಾಡಿಬಿಟ್ಟು ಊಟ ಮಾಡಿ ನೆಕ್ಸ್ಟ್ ಕೆಲಸಗಳಲ್ಲಿ ನಾನು ಬ್ಯುಸಿಯಾಗಿರ್ತೀನಿ ಇವತ್ತು. ಸೊ ಈ ರೀತಿ ಇತ್ತು. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.